ಕಾವೇರಿ ನದಿಯು ಮೈಸೂರು ಜಿಲ್ಲೆಯ ಸಮೀಪ 20 ಮೀಟರ್ ಎತ್ತರವಿರುವ ಚುಂಚನಕಟ್ಟೆ ಜಲಪಾತವನ್ನುಂಟು ಮಾಡಿದೆ. ನೇತ್ರಾವತಿ ನದಿ ಬಂಗಾಡಿ ಕಣಿವೆಯಲ್ಲಿ ಹರಿದು ಬಂಡಾಜಿ ಎಂಬಲ್ಲಿ ಬಂಡಾಜಿ ಜಲಪಾತವನ್ನುಂಟು ಮಾಡಿದೆ. ಇದರ ಎತ್ತರ 216 ಮೀಟರ್ ಆಗಿದೆ. ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಸಮೀಪ ವಿಭೂತಿ ಎಂಬ ಜಲಪಾತವನ್ನುಂಟು ಮಾಡಿದೆ. ಶಿಂಷಾ ನದಿಯು ಮಂಡ್ಯ ಜಿಲ್ಲೆಯ ಸಮೀಪ 94 ಮೀಟರ್ ಎತ್ತರವಿರುವ ಶಿಂಷಾ ಜಲಪಾತವನ್ನುಂಟು ಮಾಡಿದೆ. ಲಕ್ಷ್ಮಣ ತೀರ್ಥ ಎಂಬ ನದಿಯು ಕೊಡಗು ಜಿಲ್ಲೆಯಲ್ಲಿ ಹರಿದು ಇರ್ಪು ಜಲಪಾತವನ್ನುಂಟು ಮಾಡಿದೆ. ಇದರ ಎತ್ತರ 52 ಮೀಟರ್ ಆಗಿದೆ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ 110 ಮೀಟರ್ ಎತ್ತರವಿರುವ ದಬ್ಬೆ ಜಲಪಾತವನ್ನುಂಟು ಮಾಡಿದೆ. ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಮೀಟರ್ ಎತ್ತರವಿರುವ ಸಾತೋಡಿ ಜಲಪಾತವನ್ನುಂಟು ಮಾಡಿದೆ. ವರಾಹಿ ನದಿಯು ಶಿವಮೊಗ್ಗ ಜಿಲ್ಲೆಯ ಸಮೀಪ 457 ಮೀಟರ್ ಎತ್ತರವಿರುವ ಕುಂಚಿಕಲ್ ಜಲಪಾತವನ್ನುಂಟು ಮಾಡಿದೆ. ಇದು ಭಾರತದ ಅತಿ ಹೆಚ್ಚು ಎತ್ತರವಾದ ಜಲಪಾತವಾಗಿದೆ. ಕಾವೇರಿ ನದಿಯು ಕೊಡಗು ಜಿಲ್ಲೆಯಲ್ಲಿ 21 ಮೀಟರ್ ಎತ್ತರವಿರುವ ಅಬ್ಬೆ ಜಲಪಾತವನ್ನು ನಿರ್ಮಿಸಿದೆ. ಮಹದಾಯಿ ನದಿಯು ಕರ್ನಾಟಕ ಮತ್ತು ಗೋವಾ ಗಡಿಭಾಗದಲ್ಲಿ 310 ಮೀಟರ್ ಎತ್ತರವಿರುವ ದೂಧ್ ಸಾಗರ್ ಜಲಪಾತವನ್ನುಂಟು ಮಾಡಿದೆ. ಘಟಪ್ರಭಾ ನದಿಯ ಉಪನದಿಯಾದ ಮಾರ್ಕಂಡೆಯ ನದಿಯು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಗೊಡ್ಚಿಮಲ್ಕಿ ಜಲಪಾತವನ್ನು ನಿರ್ಮಿಸಿದೆ. ಇದರ ಎತ್ತರ 45 ಮೀಟರ್ ಆಗಿದೆ. ಘಟಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ
53 ಮೀಟರ್ ಎತ್ತರದ ಪ್ರಸಿದ್ಧವಾದ ಗೋಕಾಕ್ ಜಲಪಾತವನ್ನು ನಿರ್ಮಿಸಿದೆ. ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಜಲಪಾತವೆಂದು ಕರೆಯುತ್ತಾರೆ. ಡೋಣಿ ನದಿಯು ಯಾದಗಿರಿ ಜಿಲ್ಲೆಯ ಜಲದುರ್ಗದ ಬಳಿ 122 ಮೀಟರ್ ಎತ್ತರದ ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿದೆ.